ಅವರ ಮನಸ್ಸಿನಲ್ಲಿ ಈ ರಾವಣೇಶ್ವರನ ಶೌರ್ಯ ಪರಾಕ್ರಮಗಳ ಬಗ್ಗೆ ಸಂದೇಹದ ಬೀಜವನ್ನು ಬಿತ್ತಿ ಹೋಗಿದೆ. ಮಹಾಪರಾಕ್ರಮಿ ಮತ್ತು ಅತಿ ಬಲಾಢ್ಯನಾದ ತಮ್ಮ ಸಹೋದರ ಕುಂಭಕರ್ಣ ತಮ್ಮ ಪರವಾಗಿ ಮಾತಾಡಿದರೆ ವಿಭೀಷಣನ ಮಾತುಗಳು ಅಲ್ಲೇ ಸತ್ತು ಹೋಗುತ್ತವೆ. ಆನೆ, ಕುದುರೆ, ರಥ, ಪರಾರೆಗಳ ಚದುರಂಗ ಬಲ ಅಪಾರವಾಗಿದೆ. ಲಂಕಾನಗರದ 4 ದಿಕ್ಕುಗಳಲ್ಲಿ 4 ಮಹಾದ್ವಾರಗಳಿವೆ. ಅವು ಎತ್ತರವಾಗಿ, ಅಗಲವಾಗಿ, ಭದ್ರವಾಗಿವೆ. ಈ ದಿನವೇ ನಾವು ನಮ್ಮ ಸಮಸ್ತ ಸೈನ್ಯದೊಡನೆ ಪ್ರಯಾಣ ಮಾಡೋಣ. ಆಗಲಿ ರಾಮಚಂದ್ರ. ನಾನು ಹನುಮಂತನ ಹೆಗಲ ಮೇಲೆ ಕುಳಿತು ಪ್ರಯಾಣ ಮಾಡುತ್ತೇನೆ. ಆಹಾ, ಧನ್ಯನಾದೆ ಪ್ರಭು, ಧನ್ಯನಾದೆ. ಲಕ್ಷ್ಮಣ ಅಂಗದನ ಹೆಗಲ ಮೇಲೆ ಕುಳಿತು ಪ್ರಯಾಣ ಮಾಡಲಿ.
ಲಂಕೇಶ್ವರನಿಗೆ ಜಯವಾಗಲಿ. ಲಂಕೇಶ್ವರನಿಗೆ ಜಯವಾಗಲಿ. ಏನಾದರೂ ವಿಷಯವಿದೆ? ಹೌದು ಪ್ರಭು, ನಿಮಗೆ ತಿಳಿಸಬೇಕಾದ ಮುಖ್ಯ ವಿಷಯವಿದೆ. ಏನದು? ನಮ್ಮ ಲಂಕೆಯ ಆಚೆ ಉತ್ತರ ಸಮುದ್ರ ತೀರದಲ್ಲಿ ಅಪಾರ ಸೈನ್ಯವು ಬೀಡು ಬಿಟ್ಟಿದೆ. ಅಪಾರ ಸೈನ್ಯ? ಯಾರದು? ರಾಮಲಕ್ಷ್ಮಣರು ತಮ್ಮ ವಾನರ ಸೈನ್ಯರೊಂದಿಗೆ ಬಂದಿದ್ದಾರೆ ಪ್ರಭು. ವಾನರ ರಾಜ ಸುಗ್ರೀವನೇ ಸೈನ್ಯವನ್ನು ಮುನ್ನಡೆಸುತ್ತಿದ್ದಾನೆ. ಹನುಮಂತ, ಜಾಂಬವಂತ, ಅಂಗದ ಮುಂತಾದ ವಾನರ ವೀರರು ಯುದ್ಧೋತ್ಸಾಹದಿಂದ ಸಂಭ್ರಮಿಸುತ್ತಿದ್ದಾರೆ. ಸಂಭ್ರಮಿಸಲಿ, ಗರ್ಜಿಸಲಿ, ಕುಣಿದು ಕುಪ್ಪಳಿಸಲಿ. ಮರದಿಂದ ಮರಕ್ಕೆ ಹಾರಿದಷ್ಟು ಸುಲಭವಲ್ಲ 100 ಯೋಜನೆ ಗಾತ್ರವುಳ್ಳ ಈ ಸಾಗರವನ್ನು ದಾಟಿ ಬರುವುದು ಎಂದು ಆ ಕೋತಿಗಳಿಗೆ ಬೇಗ ಅರ್ಥವಾಗುವುದು. ಆ ಹನುಮಂತನೊಬ್ಬ ಬಂದು ಬಿಟ್ಟರೆ ಬೇರೆಲ್ಲ ಬರಲು ಸಾಧ್ಯವೇ? ಬಂದರೆ ಅವರು ಜೀವ ಸಹಿತ ಉಳಿಯುವುದಿಲ್ಲ. ನೀವು ಹೊರಡಿ. ಇನ್ನೇನಾದರೂ ವಿಷಯವಿದ್ದರೆ ನನಗೆ ಬಂದು ತಿಳಿಸಿ. ಪ್ರಹಸ್ತ ಹೇಳಿದಂತೆ ರಾಕ್ಷಸ ವೀರರೊಡನೆ ಸಮಾಲೋಚಿಸುವ ಸಮಯ ಬಂದಿದೆ. ಮಿತ್ರರೇ, ಲಂಕಾಧೀಶ್ವರ ರಾವಣ ಪ್ರಭು ರಾಕ್ಷಸ ವೀರರ ಸಭೆಯನ್ನು ಕರೆಯಲಿದ್ದಾನೆ. ಅದರಲ್ಲಿ ಪ್ರಭುಗಳ ಪರಮಾತ್ಮ ಸೋದರ ಕುಂಭಕರ್ಣ ಭಾಗವಹಿಸಲೇಬೇಕು. ಆದ್ದರಿಂದ
ಈ ಮಹಾವೀರನನ್ನು ಎಚ್ಚರಗೊಳಿಸಲೇಬೇಕು. ಮಂತ್ರಿಗಳೇ, ಕುಂಭಕರ್ಣ ಹೇಳುವುದು 6 ತಿಂಗಳಿಗೊಮ್ಮೆ ಅಲ್ಲವೇ? ಇನ್ನೂ ಆ ಕಾಲ ಬಂದಿಲ್ಲವಲ್ಲ? ಇವನು ಎಚ್ಚರಗೊಳ್ಳುವವರೆಗೂ ಕಾಯುತ್ತಾ ಕೂಡಲು ಸಾಧ್ಯವಿಲ್ಲ. ಬಲವಂತವಾಗಿಯಾದರೂ ಎಚ್ಚರಗೊಳಿಸಲೇಬೇಕು. ಅದಕ್ಕೆ ನಿಮ್ಮೊಂದೆಲ್ಲ ಕರೆದುಕೊಂಡದ್ದು. ಬೇಗ ಏಣಿಯನ್ನು ತೆಗೆದುಕೊಂಡು ಬಾ. ಬೇಗ ಆರಂಭಿಸಿ. ನಿಲ್ಲಿಸಬೇಡಿ, ಮುಂದುವರಿಸಿ ಮುಂದುವರಿಸಿ.
ಕುಂಭಕರ್ಣ ಪೂರ್ಣವಾಗಿ ಎಚ್ಚರಗೊಳ್ಳುವವರೆಗೂ ವಾದ್ಯಗಳು ಮೊಳಗುತ್ತಲೇ ಇರಲಿ. ಹೋಗಿ ಹಣ್ಣುಗಳನ್ನು, ಮದ್ಯ ಮಾಂಸಗಳನ್ನು, ಪಾನೀಯವನ್ನು ಕೊಂಡು ತನ್ನಿರಿ. ಹೋಗಿ. ಯಾರು ನನ್ನ ನಿದ್ರೆಗೆ ಭಂಗ ತಂದವರು? ಶಾಂತನಾಗು ಮಹಾವೀರ, ಶಾಂತನಾಗು. ಮಂತ್ರಿ ಪ್ರಹಸ್ತ, ನಿನ್ನದೋ ಈ ಕೆಲಸ. ಏಕೆ ನನ್ನನ್ನು ಎಚ್ಚರಿಸಿದಿರಿ? ಕಾರಣವಿಲ್ಲದೆ ನನ್ನನ್ನು ಎಚ್ಚರಿಸಿದ್ದರೆ ನಿಮ್ಮನ್ನೆಲ್ಲ ನುಂಗಿ ಬಿಡುತ್ತೇನೆ. ಎಚ್ಚರ. ಏಕೆ ನನ್ನನ್ನು ಎಚ್ಚರಿಸಿದಿರಿ? ಕಾರಣವಿಲ್ಲದೆ ನನ್ನನ್ನು ಎಚ್ಚರಿಸಿದ್ದರೆ ನಿಮ್ಮನ್ನೆಲ್ಲ ನುಂಗಿ ಬಿಡುತ್ತೇನೆ. ಎಚ್ಚರ. ನನ್ನ ಅಗ್ರಜ ಲಂಕೇಶ್ವರನ ಬಳಿ ಇರುವುದು ಬಿಟ್ಟು ನನ್ನ ತಂಟೆಗೆ ಬರಲು ಕಾರಣವೇನು? ಕಾರಣವಿಲ್ಲದೆ ನಿನ್ನನ್ನು ಎಚ್ಚರಿಸುವ ಅಪಾಯಕಾರಿ ಕೆಲಸಕ್ಕೆ ಕೈ ಹಾಕುತ್ತೇನೆಯೇ ಕುಂಭಕರ್ಣ. ಪ್ರಭು ರಾವಣೇಶ್ವರನ ಸಲಹೆಯಂತೆ ನಾನು
ನಿನ್ನ ನಿದ್ರಾಭಂಗ ಮಾಡಬೇಕಾಯಿತು. ಏನು? ನನ್ನ ಅಗ್ರಜ ರಾವಣ ನನ್ನನ್ನು ಎಚ್ಚರಿಸಲು ಹೇಳಿದ್ದಾನೆ? ಹೌದು ಕುಂಭಕರ್ಣ. ರಾವಣೇಶ್ವರ ಪ್ರಭು ರಾಕ್ಷಸ ವೀರರೆಲ್ಲರ ಸಭೆ ಕರೆಯಲು ಯೋಚಿಸಿದ್ದಾರೆ. ಅವರಿಗೆ ಅತ್ಯಂತ ಪ್ರೀತಿಯ ಸಹೋದರನಾದ ನೀನು ಆ ಸಭೆಯಲ್ಲಿ ಭಾಗವಹಿಸಬೇಕೆಂಬುದೇ ಅವರ ಆಸೆ. ಆ ವಿಷಯವನ್ನು ನಿನಗೆ ತಿಳಿಸಲೇಬೇಕಾಗಿತ್ತು. ಅದಕ್ಕಾಗಿ ನಿನ್ನನ್ನು ಎಚ್ಚರಿಸಲೇಬೇಕಾಯಿ ಕುಂಭಕರ್ಣ. ಏಕಾಂಗ ವೀರನಾದ ನನ್ನ ಅಗ್ರಜ ರಾವಣನಿಗೆ ಈ ರಾಕ್ಷಸ ವೀರ ಸಭೆಯಿಂದ ಏನು ಪ್ರಯೋಜನ? ಕುಬೇರ, ಇಂದ್ರ, ಯಮ ಇವರನ್ನು ಯುದ್ಧ ಮಾಡಿದಾಗ ಕರೆಯದಿದ್ದ ಆ ರಾಕ್ಷಸ ಸಭೆ ಈಗ ಕರೆದಿರಬೇಕಾದರೆ ಒದಗಿರುವ ಅನಿವಾರ್ಯತೆ ಆದರೆ ಏನು? ಅಂತಹ ಪರಿಸ್ಥಿತಿ ಬಂದಿದೆ ಕುಂಭಕರ್ಣ. ಇತ್ತೀಚೆಗೆ ರಾಮನ ದೂತನಾದ ಹನುಮಂತನಿಂದ ವಾನರ ಲಂಕೆಯ ದಹನ ಮಾಡಿದ. ಬ್ರಹ್ಮಾಸ್ತ್ರದಿಂದಲೂ ಜಯಿಸಲಾಗದ ಆ ವಾನರ ಇಲ್ಲಿಂದ ಜೀವಂತವಾಗಿ ತನ್ನ ಸ್ವಾಮಿಯ ಬಳಿಗೆ ಹಿಂದಿರುಗಿದ. ಆ ರಾಮ ವಾನರ ಸೇನೆಯೊಂದಿಗೆ ಲಂಕೆಯ ಮೇಲೆ ಆಕ್ರಮಣ ಮಾಡಲು ಸಮುದ್ರದ ಆಚೆ ತೀರದಲ್ಲಿ ಬಂದು ಬೀಡು ಬಿಟ್ಟಿದ್ದಾನೆ. ಆಯಸ್ಸು ಮುಗಿದಿರುವ ಮೂರ್ಖರೇ ಈ ಲಂಕೆಯ ಮೇಲೆ ದಾಳಿ ಮಾಡಲು ಬಂದಿರಬೇಕು. ನಾನು ಈಗಲೇ ಹೋಗಿ ಆ ಸೈನ್ಯವನ್ನು ಧ್ವಂಸ ಮಾಡಿ ಬರುತ್ತೇನೆ. ಆ ನಂತರ ಯಾರ ಅಡ್ಡಿ ಆತಂಕಗಳು ಇಲ್ಲದೆ ನೆಮ್ಮದಿಯಾಗಿ ನಿದ್ದೆ ಮಾಡುತ್ತೇನೆ. ಆ ಸಾಮರ್ಥ್ಯ ನಿನಗಿದೆ ಎಂದು ರಾವಣ ಪ್ರಭು ನೀನು ಆ ಸಭೆಯಲ್ಲಿರಬೇಕೆಂದು ಬಯಸಿರುವುದು. ಸಂದರ್ಭ ಸೂಕ್ಷ್ಮವಾಗಿರುವುದರಿಂದ ಆತುರದ ನಿರ್ಧಾರ ತೆಗೆದುಕೊಳ್ಳುವಂತಿಲ್ಲ ಕುಂಭಕರ್ಣ. ಎಲ್ಲರೂ ಸಭೆ ಸೇರಿ ವಿವರವಾಗಿ ಚರ್ಚಿಸಿ ಸೂಕ್ತವಾದ ನಿರ್ಧಾರ ಕೈಗೊಳ್ಳಬೇಕೆಂದು ಪ್ರಭುಗಳ ಬಯಕೆ. ಆದ್ದರಿಂದ ಸಭೆ ಮುಗಿಯುವವರೆಗೂ ನೀನು ಎಚ್ಚರವಾಗಿರಬೇಕೆಂದು ಪ್ರಾರ್ಥಿಸುತ್ತೇನೆ ಕುಂಭಕರ್ಣ. ಅಲ್ಲಿಯವರೆಗೂ ಎಚ್ಚರದಿಂದಿದ್ದು ಸಮಯ ಹಾಳು ಮಾಡುವುದು ಬೇಡ. ನಾನೀಗ ಮಲಗಿರುತ್ತೇನೆ. ಸಭೆಯ ನಿರ್ಧಾರವಾದೊಡನೆಯೇ ಈ ದಿನದಂತೆ ಆ ದಿನವೂ ಬಂದು ನನ್ನನ್ನು ಎಚ್ಚರಿಸಿರಿ. ಆದರೆ ಈಗ ನೀವು ಇಲ್ಲಿಂದ ಹೊರಡಿರಿ. ಸೀತೆ, ಸೀತೆ, ನಿನಗೊಂದು ಶುಭವಾರ್ತೆಯನ್ನು ತಿಳಿಸಲು ಬಂದಿರು. ಶುಭವಾರ್ತೆ? ಏನದು ತ್ರಿಜಟೆ? ನಿನ್ನ ಪತಿಯಾದ ಶ್ರೀರಾಮ, ಸುಗ್ರೀವ, ಹನುಮಂತ ಮುಂತಾದ ವಾನರ ವೀರರೊಂದಿಗೆ, ಅಪಾರವಾದ ವಾನರ ಸೇನೆಯೊಂದಿಗೆ ಸಮುದ್ರದ ಆಚೆ ತೀರದಲ್ಲಿ ಬೀಡು ಬಿಟ್ಟಿರುವನಂತೆ. ಹೌದು ತ್ರಿಜಟೆ, ನನ್ನ ಸ್ವಾಮಿ ಲಂಕೆಯ ಮೇಲೆ ಆಕ್ರಮಣ ಮಾಡಲು ಸಮುದ್ರ ತೀರಕ್ಕೆ ಬಂದು ಬಿಟ್ಟರೆ ವಾನರ ಶ್ರೇಷ್ಠ ಹನುಮಂತನ ಭರವಸೆ ಮಾತುಗಳು ಸುಳ್ಳಾಗಲಿಲ್ಲ. ಆ ಮಹಾವೀರ ತಾನು ಹೇಳಿದಂತೆ ರಾಮ ಲಕ್ಷ್ಮಣರನ್ನು ಬಹು ಬೇಗನೆ ಕರೆದು ತಂದು ಬಿಟ್ಟ. ಆದರೆ ಎಂದು ಏಕೆ ನಿಲ್ಲಿಸಿದೆ ಸೀತೆ? ತ್ರಿಜಟೆ, ಅಪಾರವಾದ ಸಾಗರವನ್ನು ಅವರು ಹೇಗೆ ದಾಟುತ್ತಾರೆ? ಈ ಲಂಕೆಯನ್ನು ಹೇಗೆ ಮುಟ್ಟುತ್ತಾರೆ? ಆ ಚಿಂತೆಯನ್ನು ಬಿಡು ಸೀತೆ. ಹನುಮಂತ ಏಕಾಂಗಿಯಾಗಿಯೇ ಇಲ್ಲಿಗೆ ಹಾರಿ ಬರಲಿಲ್ಲವೇ? ಇನ್ನು ವಾನರ ದೊರೆ ಸುಗ್ರೀವನ ಸೇನೆಯೊಂದಿಗೆ ಬಂದಿರಬೇಕಾದರೆ ಸೂಕ್ತವಾದ ಮಾರ್ಗದರ್ಶನವನ್ನು ನೀಡುವುದಿಲ್ಲವೇ? ನಿನ್ನ ಪತಿಯಾದ ಶ್ರೀರಾಮ ಮನಸ್ಸು ಮಾಡಿದರೆ ತನ್ನ ಬಾಣಗಳಿಂದಲೇ ಸಮುದ್ರಕ್ಕೆ ಸೇತುವೆಯನ್ನು ಕಟ್ಟಲಾಗುವುದಿಲ್ಲವೇ? ಯಾವುದೇ ರೀತಿಯಲ್ಲಾದರೂ ವಾನರ ಸೇನೆ ಸಮುದ್ರವನ್ನು ದಾಟಿ ಇಲ್ಲಿಗೆ ಬಂದೇ ಬರುತ್ತದೆ. ನಿನ್ನ ಶೋಕ ಕೊನೆಯಾಗುತ್ತದೆ. ನೀನು ನಿಶ್ಚಿಂತೆಯಿಂದಿರು. ತ್ರಿಜಟೆ, ನಿನ್ನ ಪ್ರಿಯವಾದ ಮಾತುಗಳನ್ನು ಕೇಳುತ್ತಿದ್ದರೆ ನನ್ನಲ್ಲಿ ಧೈರ್ಯ ಮೂಡುತ್ತಿದೆ. ನನ್ನ ಸ್ವಾಮಿ ಸಮುದ್ರದ ತೀರದವರೆಗೂ ಬಂದಿದ್ದಾರೆ ಎಂಬುದೇ ನನ್ನ ದುಃಖವನ್ನು ಕಡಿಮೆ ಮಾಡುತ್ತಿದೆ. ಆದರೆ ಅವರು ಇಲ್ಲಿಗೆ ಬರುವಷ್ಟರಲ್ಲಿ ಆ ದುಷ್ಟ ರಾವಣ ನನ್ನನ್ನು ಜೀವದಿಂದ ಇರಿಸುತ್ತಾನೆಯೇ? ನನ್ನ ಸ್ವಾಮಿಯ ದರ್ಶನ ಮಾಡುವವರೆಗಾದರೂ ನನ್ನ ಜೀವ ಉಳಿದಿರಬೇಕೆಂದು ನನ್ನ ಆಸೆ. ಅಂಥ ಅಪಾಯ ಖಂಡಿತ ಸಂಭವಿಸುವುದಿಲ್ಲ.
ಹಾಗಾಗುವುದಿದ್ದರೆ ನೀನು ಇಲ್ಲಿಯವರೆಗೂ ಜೀವಂತವಾಗಿರುವುದು ಸಾಧ್ಯವಾಗುತ್ತಿತ್ತು. ಒಲಿಯದಿದ್ದರೆ ಕೊಲ್ಲುವೆನೆನ್ನುವುದು ರಾವಣನ ಬೆದರಿಕೆಯಷ್ಟೇ. ಹಾಗೆ ಮಾಡಿದರೆ ರಾಮನ ಕ್ರೋಧಕ್ಕೆ ಭೂಮಂಡಲವೇ ಭಸ್ಮವಾಗುವುದಿಲ್ಲವೇ? ಇಲ್ಲ ತ್ರಿಜಟೆ, ರಾವಣ ದುರಹಂಕಾರಿ, ದುರಭಿಮಾನಿ. ಇಲ್ಲವಾದರೆ ನನ್ನನ್ನು ಅಪಹರಿಸುವ ಮುನ್ನ ನನ್ನ ಸ್ವಾಮಿಯ ಶಕ್ತಿಯನ್ನು ಅರ್ಥ ಮಾಡಿಕೊಳ್ಳುತ್ತಿದ್ದ. ಅಥವಾ ಆ ನಂತರವಾದರೂ ನನ್ನನ್ನು ನನ್ನ ಸ್ವಾಮಿಗೆ ಒಪ್ಪಿಸುತ್ತಿದ್ದ. ಹೌದು ಸೀತೆ, ಅವನು ದುರಾಭಿಮಾನಿ ಮಾತ್ರವಲ್ಲ, ಅತಿಯಾದ ಆತ್ಮವಿಶ್ವಾಸದಿಂದ ಪರಿಣಾಮದ ಪರಿವೇ ಇಲ್ಲದೆ ಅವಿವೇಕಿಯಂತೆ ವರ್ತಿಸುತ್ತಿದ್ದಾನೆ. ಅವನ ಈ ದೌರ್ಬಲ್ಯವೇ ಅವನ ವಿನಾಶಕ್ಕೆ ಕಾರಣವಾಗುತ್ತದೆ. ನಿನ್ನ ಮಾತು ನಿಜವಾಗಲಿ ತ್ರಿಜಟೆ. ನನ್ನ ಸ್ವಾಮಿ ಬಂದು ಆ ಕಾರ್ಯ ಮಾಡುವವರೆಗೂ ನಾನು ಸಹಿಸಿಕೊಳ್ಳಲೇಬೇಕು. ಸುಗ್ರೀವ, ನಾವು ದಕ್ಷಿಣ ತೀರಕ್ಕೆ ಬಂದು ತಲುಪಿದ್ದಾಯ್ತು. ಇನ್ನು ಇಲ್ಲಿಂದ ಶತಯೋಜನದ ದೂರದಲ್ಲಿರುವ ಲಂಕೆಯನ್ನು ಹೇಗೆ ಸೇರುವುದೆಂದು ನಾವು ಯೋಚಿಸಬೇಕು. ಹೌದು ರಾಮಚಂದ್ರ, ಹೇಗಾದರೂ ಮಾಡಿ ಈ ಸಾಗರವನ್ನು ದಾಟಿ ಲಂಕೆಯನ್ನು ಸೇರಿದರೆ ಆಮೇಲೆ ನಮ್ಮನ್ನು ತಡೆಯುವವರು ಯಾರು? ಸುಗ್ರೀವ, ಈ ಸಾಗರವಾದರೂ ಅಂತ್ಯವೇ ಇಲ್ಲದಂತೆ ಇಡೀ ಭೂಮಂಡಲವನ್ನೆಲ್ಲ ಆವರಿಸಿಕೊಂಡಂತಿದೆ. ಎಲ್ಲಿ ನೋಡಿದರೂ ನೀರು ನೀರು ನೀರು. ಎಲ್ಲರೂ ಇಲ್ಲಿಯೇ ಬೀಡು ಬಿಟ್ಟಿರಲಿ. ನಾವು ಸಾಧಕ ಬಾಧಕಗಳನ್ನು ಕುರಿತು ಚರ್ಚೆ ಮಾಡೋಣ. ಹಾಗೇ ಆಗಲಿ ರಾಮಚಂದ್ರ. ಈ ಸಾಗರವನ್ನು ದಾಟಲು ಯಾವುದಾದ್ರೂ ಮಾರ್ಗೋಪಾಯವನ್ನು ಹುಡುಕೋಣ. ಆದರೆ ಅದಕ್ಕೆ ಮೊದಲು ನಿನ್ನ ಸೇನಾಧಿಪತಿಗಳಿಗೆ ತಮ್ಮ ತಮ್ಮ ಸೇನಾ ವಿಭಾಗಗಳನ್ನು ಬಿಟ್ಟು ದೂರ ಹೋಗಬಾರದೆಂದು ಹೇಳು. ಮಾಯಾವಿಗಳಾದ ರಾಕ್ಷಸರು ನಮ್ಮನ್ನು ವಂಚಿಸಿ ನಮ್ಮ ಮೇಲೆ ಆಕ್ರಮಣ ಮಾಡಿದರೆ ಆಶ್ಚರ್ಯ ಪಡಬೇಕಾಗಿಲ್ಲ. ಎಲ್ಲರನ್ನೂ ಎಚ್ಚರದಿಂದಿರಬೇಕೆಂದು ಹೇಳು. ನಿನ್ನ ಮಾತು ನಿಜ ರಾಘವ. ಧರ್ಮ ವಿರೋಧಿಗಳಾದ ರಾಕ್ಷಸರು ಧರ್ಮ ಯುದ್ಧವನ್ನು ಮಾಡುವರೆ. ಅವರ ರಾಜನ ಪರಸ್ತ್ರೀಯನ್ನು ಅಪಹರಿಸುವ ನೀಚನಾಗಿರಬೇಕಾದರೆ ಅವನ ಪ್ರಜೆಗಳು ಧರ್ಮ ಯುದ್ಧವನ್ನು ಅನುಸರಿಸುವರೆ. ನಮ್ಮ ಸೇನಾ ನಾಯಕರಿಗೆ ಜಾಗರೂಕತೆಯಿಂದಿರಲು ನಾನು ತಿಳಿಸುತ್ತೇನೆ. ಹಾಗೆ ಮಾಡು ಸುಗ್ರೀವ. ನಂತರ ನಾವು ಈ ಸಮುದ್ರವನ್ನು ಹೇಗೆ ದಾಟಬೇಕೆಂದು ಸಮಾಲೋಚಿಸೋಣ. ಮಹಾಪ್ರಭುಗಳಿಗೆ ವಂದನೆಗಳು. ಬಾ ಪ್ರಹಸ್ತ, ನಿನಗಾಗಿಯೇ ಕಾಯುತ್ತಿದ್ದೆ. ಪ್ರಭು, ನಾವು ನಿರೀಕ್ಷಿಸಿದಂತೆ ರಾಮ ಸುಗ್ರೀವರ ನೇತೃತ್ವದಲ್ಲಿ ವಾನರ ಅಪಾರ ಸಂಖ್ಯೆಯ ಸೈನ್ಯ ಹನುಮಂತ, ಜಾಂಬವಂತ, ಅಂಗದ ಮೊದಲಾದವರೊಂದಿಗೆ ಲಂಕೆಯ ಆಚೆಯ ಸಮುದ್ರ ತೀರದಲ್ಲಿ ಬೀಡು ಬಿಟ್ಟಿದೆ. ನಮ್ಮ ಗೂಢಚಾರರು ನನಗೆ ಇದನ್ನು ಮೊದಲೇ ತಿಳಿಸಿದ್ದಾರೆ. ಅಂದು ನೀನು ಹೇಳಿದಂತೆ ರಾಕ್ಷಸ ವೀರರ ಸಭೆಯನ್ನು ಕರೆದು ಇದಕ್ಕೆ ಕಾರ್ಯತಂತ್ರವನ್ನು ರೂಪಿಸಬೇಕಾಗಿದೆ. ಅದಕ್ಕೆ ತಕ್ಕ ವ್ಯವಸ್ಥೆಯನ್ನು ಮಾಡು. ಪ್ರಭು, ನಾನು ಈಗಾಗಲೇ ಯಾವ ಕ್ಷಣದಲ್ಲಾದರೂ ಸಭೆ ಸೇರಲು ಸಿದ್ಧರಿರಬೇಕೆಂದು ನಮ್ಮ ರಾಕ್ಷಸ ವೀರರಿಗೆಲ್ಲ ತಿಳಿಸಿದ್ದೇನೆ. ಅನುಮತಿ ಇಲ್ಲದೆ ಲಂಕೆಯಿಂದ ಯಾರು ಹೊರ ಹೋಗಬಾರದು ಎಂದು ತಿಳಿಸಿದ್ದೇನೆ ಪ್ರಭು. ಭಲೆ ಪ್ರಹಸ್ತ, ಭಲೆ. ಮಂತ್ರಿಯಾಗಿ ನೀನು ನಿನ್ನ ಹೊಣೆಗಾರಿಕೆಯನ್ನು ಚೆನ್ನಾಗಿ ಅರ್ಥ ಮಾಡಿಕೊಂಡಿರುವೆ. ಆ ರಾಮನು ಸೈನ್ಯದೊಡನೆ ಸಮುದ್ರವನ್ನು ದಾಟಬಾರದು, ದಾಟಿ ಬಂದರೂ ಉಳಿಯಬಾರದು. ಈ ಕಾರ್ಯವನ್ನು ಯಾರು ಹೇಗೆ ನಿಭಾಯಿಸುತ್ತಾರೆಂದು ನನಗೆ ತಿಳಿಸಬೇಕು. ಪ್ರಭು, ಅದಕ್ಕೆ ನಾನು ನಿಮ್ಮ ಸಹೋದರ ಮಹಾಬಲ ಕುಂಭಕರ್ಣನನ್ನು ಎಚ್ಚರಗೊಳಿಸಲು ಹೋಗಿದ್ದೆ ಪ್ರಭು. ಏನು, ಕುಂಭಕರ್ಣ ಎಚ್ಚರಗೊಂಡನೆ? ಹೌದು ಪ್ರಭು. ಮಹಾವಾದ್ಯಗಳ ಭಾರೀ ಗದ್ದಲ ಮಾಡಿ ಬಹು ಕಷ್ಟದಿಂದ ಎಚ್ಚರಿಸಬೇಕಾಯಿತು. ನಾನು ಅವನಿಗೆ ನಿನ್ನ ಅಭಿಲಾಷೆ ಸಂದರ್ಭಗಳನ್ನು ತಿಳಿಸಿದ್ದೇನೆ ಪ್ರಭು. ಅದಕ್ಕೆ ಅವನು ಸಮ್ಮತಿಸಿದನೆ? ಹೌದು ಪ್ರಭು, ಸಮ್ಮತಿಸಿದ. ಸಭೆ ನಡೆಯುವಾಗ ಎಚ್ಚರಿಸಿ ಎಂದು ಹೇಳಿ ಮತ್ತೆ ಮಲಗಿಬಿಟ್ಟ. ಆ ಕುಂಭಕರ್ಣನೊಬ್ಬ ನನ್ನೊಡನಿದ್ದರೆ 1000 ರಾಮ ಬರಲಿ.
ಕೋಟಿ ಕೋಟಿ ವಾನರರಿರಲಿ, ಈ ರಾವಣನನ್ನು ಏನು ಮಾಡಲಾಗುವುದಿಲ್ಲ. ಅವರನ್ನೆಲ್ಲ ಕುಂಭಕರ್ಣನೊಬ್ಬನೇ ನಿಗ್ರಹಿಸುತ್ತಾನೆ. ಪ್ರಭು, ಅದಕ್ಕೆ ನಾನು ನಿಮ್ಮ ಸಹೋದರ ಮಹಾಬಲ ಕುಂಭಕರ್ಣನನ್ನು ಎಚ್ಚರಗೊಳಿಸಲು ಹೋಗಿದ್ದೆ ಪ್ರಭು. ಏನು? ಕುಂಭಕರ್ಣ ಎಚ್ಚರಗೊಂಡನೆ? ಹೌದು ಪ್ರಭು. ಮಹಾವಾದ್ಯಗಳ ಭಾರೀ ಗದ್ದಲ ಮಾಡಿ ಬಹು ಕಷ್ಟದಿಂದ ಎಚ್ಚರಿಸಬೇಕಾಯಿತು. ನಾನು ಅವನಿಗೆ ನಿನ್ನ ಅಭಿಲಾಷೆ ಸಂದರ್ಭಗಳನ್ನು ತಿಳಿಸಿದ್ದೇನೆ ಪ್ರಭು. ಅದಕ್ಕೆ ಅವನು ಸಮ್ಮತಿಸಿದನೆ? ಹೌದು ಪ್ರಭು, ಸಮ್ಮತಿಸಿದ. ಸಭೆ ನಡೆಯುವಾಗ ಎಚ್ಚರಿಸಿ ಎಂದು ಹೇಳಿ ಮತ್ತೆ ಮಲಗಿಬಿಟ್ಟ. ಆ ಕುಂಭಕರ್ಣನೊಬ್ಬನನ್ನೊಡನಿದ್ದರೆ 1000 ರಾಮ ಬರಲಿ, ಕೋಟಿ ಕೋಟಿ ವಾನರರಿರಲಿ, ಈ ರಾವಣನನ್ನು ಏನು ಮಾಡಲಾಗುವುದಿಲ್ಲ. ಅವರನ್ನೆಲ್ಲ ಕುಂಭಕರ್ಣನೊಬ್ಬನೇ ನಿಗ್ರಹಿಸುತ್ತಾನೆ. ನಿಜ ಪ್ರಭು, ಕುಂಭಕರ್ಣನ ಬೆಂಬಲವಿರುವಾಗ ನಮ್ಮ ರಾಕ್ಷಸ ಸೇನೆ ಹೆದರಬೇಕಾಗಿಲ್ಲ. ಆದರೆ ನನಗೆ ಆ ವಿಭೀಷಣನ ಮೇಲೆ ನಂಬಿಕೆ ಇಲ್ಲ. ಕುಂಭಕರ್ಣನೊಬ್ಬನೇ ವೀರಾವೇಶದಿಂದ ಸಮರದಲ್ಲಿ ಹೋರಾಡಬೇಕು. ನಿಜ ಪ್ರಭು, ನಿಮ್ಮ ನಿರೀಕ್ಷೆಯಂತೆ ಖಂಡಿತ ಸಾಧ್ಯವಾಗುತ್ತದೆ. ಸಾಧ್ಯವಿಲ್ಲ, ಅದೆಂದಿಗೂ ಸಾಧ್ಯವಿಲ್ಲ. 1000 ರಾವಣ ಕುಂಭಕರ್ಣರು ಒಟ್ಟೊಟ್ಟಿಗೆ ಸೇರಿದರು ಮಹಾಪರಾಕ್ರಮಿಯಾದ ರಾಮನ ಮುಂದೆ ನಿಲ್ಲಲು ಸಾಧ್ಯವಿಲ್ಲ. ರಾವಣನಿಗಿಂತಲೂ ಮಹಾಬಲಶಾಲಿಯಾದ ವಾಲಿಯನ್ನು ಕೇವಲ ಒಂದೇ ಒಂದು ಬಾಣದಿಂದ ಸಂಹರಿಸಿದ್ದು ರಾಮ. ಖರದೂಷಣರ 14,000 ರಾಕ್ಷಸ ಸೈನ್ಯವನ್ನು 2 ಮುಹೂರ್ತದಲ್ಲಿ ನಿರ್ನಾಮ ಮಾಡಿದ್ದು ಆ ರಾಮ. ಅಂತಹ ಮಹಾಪರಾಕ್ರಮಿಯಾದ ರಾಮ ಆಕ್ರಮಣ ಮಾಡಿದರೆ ಈ ಲಂಕೆಯನ್ನು ರಕ್ಷಿಸಲು ರಾವಣ ಕುಂಭಕರ್ಣರಿಂದ ಸಾಧ್ಯವಾಗುವುದಿಲ್ಲ. ಸ್ವಾಮಿ, ಲಂಕೆ ನಾಶವಾದರೆ ಇದರಲ್ಲಿರುವ ನಮಗೂ ಅಪಾಯ ಸಂಭವಿಸುವುದಲ್ಲವೇ? ಹೌದು ತಂದೆ, ನಾವು ಪಾರಾಗುವಂತಿಲ್ಲ. ಏಕೆಂದರೆ ರಾವಣನ ಸಹೋದರರಾಗಿರುವ ನೀವು ರಾಕ್ಷಸರ ಪರವಾಗಿಯೇ ಯುದ್ಧ ಮಾಡಬೇಕಾಗುತ್ತದೆ. ಸುರಮೆ, ಜೊತೆ ನಿಮ್ಮ ಮಾತು ನಿಜ. ಆ ಕಾರಣದಿಂದಲೇ ಆ ಧರ್ಮ ಸಂಕಟದಿಂದ ಪಾರಾಗಬೇಕೆಂದೇ ನಾನು ರಾವಣ ರಾಮ ಯುದ್ಧವನ್ನು ತಪ್ಪಿಸಲು ಶತಪ್ರಯತ್ನ ಮಾಡುತ್ತಿದ್ದೇನೆ. ಸ್ವಾಮಿ, ಕುತ್ತಿಗೆಯವರೆಗೂ ಬಂದಿರುವ ಯುದ್ಧ ಭೀತಿಯನ್ನು ತಪ್ಪಿಸುವುದು ಹೇಗೆ? ನಿಮ್ಮ ಸೋದರನ ಸ್ವಭಾವ ಏನೆಂಬುದು ನಿಮಗೆ ತಿಳಿದಿಲ್ಲವೇ? ಗೊತ್ತಿದೆ ದೇವಿ, ರಾವಣ ತಾನು ನಾಶವಾಗುವುದಲ್ಲದೆ ಇಡೀ ನಮ್ಮ ರಾಕ್ಷಸ ಕುಲವನ್ನೇ ನಾಶ ಮಾಡುತ್ತಿದ್ದಾನಲ್ಲ ಎಂದು ಆತಂಕಗೊಂಡಿದ್ದೇನೆ. ರಾವಣ ತನ್ನಿಂದ ತಪ್ಪನ್ನು ತಿದ್ದಿಕೊಂಡರೆ ಈ ಎಲ್ಲ ಆತಂಕಗಳಿಂದ ಪಾರಾಗಬಹುದು. ಅದಕ್ಕಿರುವ ಒಂದೇ ಒಂದು ಮಾರ್ಗ, ರಾವಣ ಸೀತಾದೇವಿಯನ್ನು ರಾಮನಿಗೆ ಒಪ್ಪಿಸುವುದು. ಅದು ಸಾಧ್ಯವಾಗುವುದು ಎಂದು ನನಗೆ ಅನ್ನಿಸುತ್ತಿಲ್ಲ. ಹೌದು ಮಗಳೇ, ಈ ವಿಷಯದಲ್ಲಿ ನಾನು ರಾವಣನಿಗೆ ಹೇಳಿದ ಸಲಹೆಗಳೆಲ್ಲ ವ್ಯರ್ಥವಾಗಿದೆ. ಅವನ ಮನಸ್ಸನ್ನು ಬದಲಿಸಲು ಮಾಡಿದ ಪ್ರಯತ್ನವೆಲ್ಲ ವಿಫಲವಾಗಿದೆ. ಅವನು ಏನೇ ಆದರೂ ಸೀತೆಯನ್ನು ರಾಮನಿಗೆ ಒಪ್ಪಿಸುವುದಿಲ್ಲ ಎಂದು ಹಠ ಹಿಡಿದಿದ್ದಾನೆ. ಆದ್ದರಿಂದ ರಾಮನಿಗೆ ಲಂಕೆಯ ಮೇಲೆ ಆಕ್ರಮಣ ಮಾಡಿ ರಾವಣನನ್ನು ಶಿಕ್ಷಿಸುವುದು ಅನಿವಾರ್ಯವಾಗಿದೆ. ಸ್ವಾಮಿ, ನಮಗೆ ಈ ಆಪತ್ತಿನ ಸಂದರ್ಭದಲ್ಲಿ ತೊಂದರೆಯಾಗುವುದಿಲ್ಲವೇ? ಸೀತೆಗೆ ಏನೂ ಅಪಾಯವಾಗುವುದಿಲ್ಲವೇ? ಸುರಮೆ, ಹನುಮಂತ ಈ ಲಂಕೆಯನ್ನು ಸುಟ್ಟಾಗ ಸೀತಾದೇವಿಗೆ ಯಾವ ಅಪಾಯವೂ ಆಗಲಿಲ್ಲ. ಅದರಂತೆ ನಮಗೂ ಏನೂ ಆಗುವುದಿಲ್ಲ. ಶ್ರೀರಾಮ ಅಂಥಿಂತವನಲ್ಲ. ಸಕಲ ಶ್ರೇಷ್ಠ ಗುಣಗಳನ್ನು ಹೊಂದಿರುವ ದೈವಾಂಶ ಸಂಭೂತ. ಅಂಥ ರಾಮನಿಗೆ ಭಕ್ತರಾದ ಯಾರಿಗೂ
ಯಾವ ಅಪಾಯ ಆಪತ್ತುಗಳು ಖಂಡಿತ ಸಂಭವಿಸುವುದಿಲ್ಲ. ಶ್ರೀರಾಮ ಅಂಥಿಂತವನಲ್ಲ. ಸಕಲ ಶ್ರೇಷ್ಠ ಗುಣಗಳನ್ನು ಹೊಂದಿರುವ ದೈವಾಂಶ ಸಂಭೂತ. ಅಂಥ ರಾಮನಿಗೆ ಭಕ್ತರಾದ ಯಾರಿಗೂ ಯಾವ ಅಪಾಯ ಆಪತ್ತುಗಳು ಖಂಡಿತ ಸಂಭವಿಸುವುದಿಲ್ಲ. ಹೌದು ಮಾತೆ, ನನಗೂ ಆ ನಂಬಿಕೆ ಇದೆ. ಸ್ವಾಮಿ, ರಾಮ ರಾವಣರ ಯುದ್ಧ ನಡೆಯುವುದೇ ನಿಜವಾದರೆ ನಿಮ್ಮ ನಿರ್ಧಾರವೇನು? ದೇವಿ, ನಾನು ಯಾವ ನಿರ್ಧಾರವನ್ನು ತೆಗೆದುಕೊಂಡರೆ ಸೂಕ್ತ ಎಂದು ನೀನೇ ಹೇಳು. ಸ್ವಾಮಿ, ನೀವು ಎಂದೆಂದಿಗೂ ಧರ್ಮ ಪಕ್ಷಪಾತಿಗಳೆಂದು ನನಗೆ ಗೊತ್ತು. ಎಂಥ ಸಂದರ್ಭದಲ್ಲೂ ಧರ್ಮದ ವಿರುದ್ಧವಾಗಿ ವರ್ತಿಸುವವರಲ್ಲ. ನಿಮ್ಮ ಸ್ವಂತ ಸೋದರನೇ ಆದರೂ, ಲಂಕಾಧಿಪತಿಯೇ ಆದರೂ ರಾವಣನ ಅಧರ್ಮವನ್ನು ಖಂಡಿಸಿ ಸರಿದಾರಿಗೆ ತರಲು ಪ್ರಯತ್ನಿಸುತ್ತಿರುವಿರಿ. ಹೇಗಾದರೂ ಮಾಡಿ ಈ ಕುಲನಾಶಕ ಯುದ್ಧವನ್ನು ತಪ್ಪಿಸಿ ಸ್ವಾಮಿ. ಯುದ್ಧವನ್ನು ತಪ್ಪಿಸಲು ಸಾಧ್ಯವಾಗದಿದ್ದರೆ? ನೀವು ಧರ್ಮದ ಪರವಾಗಿಯೇ ಇರಬೇಕು. ಸೋದರನೆಂದು ಅಧರ್ಮಕ್ಕೆ ಬೆಂಬಲ ಕೊಡಬಾರದು. ಧರ್ಮದ ಪಾಲನೆಗಾಗಿ ಆ ಶ್ರೀರಾಮ ರಾಜ್ಯ ತ್ಯಾಗ ಮಾಡಿ ವನವಾಸ ಮಾಡುತ್ತಿರಬೇಕಾದರೆ ಅದೇ ಧರ್ಮಕ್ಕಾಗಿ ನಾವು ನಮಗೆ ಆಪತ್ತು ಸಂಭವಿಸಬಹುದೆಂದು ಹೆದರದೆ ದೃಢವಾಗಿ ನಿಲ್ಲಬೇಕು. ಜೀವ ಹೋದರೂ ಧರ್ಮದ ದಾರಿಯನ್ನು ಬಿಡಬಾರದು. ಭಲೆ ಭಲೆ ಸುರಮೆ, ನಿನ್ನಂತ ಧರ್ಮಪ್ರಿಯಲಾದವಳನ್ನು ನನ್ನ ಪತ್ನಿಯಾಗಿ ಪಡೆದು ನಾನು ಧನ್ಯನಾದೆ. ಈಗ ನನ್ನ ನಿರ್ಧಾರ ಇನ್ನಷ್ಟು ದೃಢವಾಯಿತು. ಇಂದಲ್ಲ ನಾಳೆ ಇಲ್ಲವಾಗುವವರು ನಾವು. ಆದರೆ ಧರ್ಮ ಎಂದೆಂದಿಗೂ ಇರಬೇಕಾದದ್ದು, ಇರುವಂಥದ್ದು. ಆದ್ದರಿಂದ ಧರ್ಮ ವಿರೋಧಿಯಾದ ರಾವಣನ ಪರವಾಗಿ ನಾನು ಯುದ್ಧವನ್ನು ಮಾಡುವುದಿಲ್ಲ. ಮಹಾಧಾರ್ಮಿಕನಾದ ರಾಮನ ವಿರುದ್ಧ ನಾನು ಆಯುಧವನ್ನು ಎತ್ತುವುದಿಲ್ಲ. ಒಂದು ವೇಳೆ ಅಂಥ ಸಂದರ್ಭ ಬಂದಲ್ಲಿ ಶ್ರೀರಾಮನ ಪರವಾಗಿ ಅಧರ್ಮದ ವಿರುದ್ಧ ಹೋರಾಡುತ್ತೇನೆ. ಇದು ಧರ್ಮಾತ್ಮರಾದ ವಿಭೀಷಣರಿಗೆ ತಕ್ಕ ನಿರ್ಧಾರ. ಹೌದು ತಂದೆ, ಅದೇ ಸರಿಯಾದದ್ದು. ನೀವು ನಿಮ್ಮ ನಿರ್ಧಾರದಂತೆ ನಡೆದುಕೊಳ್ಳಿ. ನಾವು ಸೀತಾದೇವಿಯ ಯೋಗಕ್ಷೇಮವನ್ನು ನೋಡಿಕೊಳ್ಳುತ್ತೇವೆ. ಅದು ಬಹಳ ಮುಖ್ಯ ತ್ರಿಜಟೆ. ಅವಳು ಶ್ರೀರಾಮನನ್ನು ಸೇರುವುದು ಖಚಿತ ಎಂದು ಅವಳಿಗೆ ಭರವಸೆ ನೀಡುತ್ತಾ ಅವಳ ದುಃಖವನ್ನು ಮರೆಸು. ಹಾಗೆ ಆಗಲಿ ತಂದೆ. ಸುರಮೆ, ರಾವಣ ರಾಕ್ಷಸ ವೀರರ ಸಭೆ ಕರೆದಿದ್ದಾನಂತೆ. ಆ ಸಭೆಗೆ ನನಗೆ ಆಹ್ವಾನವಿರಲಿ ಇಲ್ಲದಿರಲಿ ನಾನು ಹೋಗುತ್ತೇನೆ. ರಾಮನ ವಿರುದ್ಧ ಯುದ್ಧ ಮಾಡುವುದು ಈ ಲಂಕೆಯ ಸರ್ವನಾಶಕ್ಕೆ ದಾರಿಯಾಗಬಹುದೆಂದು ಅವನಿಗೆ ಮನವರಿಕೆ ಮಾಡಿಕೊಡಲು ಪ್ರಯತ್ನಿಸುತ್ತೇನೆ. ನನ್ನ ಆಪ್ತ ಮಂತ್ರಿಗಳೇ, ಮಹಾಪರಾಕ್ರಮಶಾಲಿಗಳಾದ ರಾಕ್ಷಸ ವೀರರೇ, ನಮ್ಮ ಲಂಕೆಗೆ ಶತ್ರು ದಾಳಿಯ ಭೀತಿ ಉಂಟಾಗಿದೆ. ನಮ್ಮ ಪ್ರೀತಿಯ ಈ ಲಂಕಾ ನಗರಿಯನ್ನು ರಕ್ಷಿಸಿಕೊಳ್ಳಲು ಉಪಾಯ ಮಾಡಬೇಕಾಗಿದೆ. ಶತ್ರುಗಳನ್ನು ನಿಗ್ರಹಿಸಲು ನಾವೆಲ್ಲ ಚರ್ಚಿಸಿ ನಿರ್ಧಾರವನ್ನು ತೆಗೆದುಕೊಳ್ಳಬೇಕಾಗಿದೆ. ಪ್ರಹಸ್ತ. ಅಪ್ಪಣೆ ಮಹಾಪ್ರಭು. ಅಸುರ ವೀರರೇ, ನಮ್ಮ ಪ್ರಭು ರಾವಣೇಶ್ವರರು ದೇವತೆಗಳನ್ನು ಜಯಿಸಿ ಅಜೇಯರೆಂದು ಹೊರ ಪಡೆದಿರುವರು. ನಮ್ಮ ಪ್ರಭುಗಳು ರಾಕ್ಷಸ ಕುಲದ ಏಕಮಾದ್ವಿತೀಯರು. ಈಗ
ನಮ್ಮ ಲಂಕೆಗೆ ನರವಾನರಿಂದ ಅಪಾಯದ ಭೀತಿ ಇದೆ. ಈಗ ನಾವು ನಮ್ಮ ಪ್ರೀತಿಯ ಲಂಕೆಯನ್ನು ರಕ್ಷಿಸಲು ಒಟ್ಟಾಗಿ ನಮ್ಮ ಶೌರ್ಯ ಪರಾಕ್ರಮಗಳನ್ನು ಪ್ರದರ್ಶಿಸಬೇಕಾಗಿದೆ. ಇದು ಪ್ರತಿಯೊಬ್ಬ ರಾಕ್ಷಸ ಕುಲದ ಕರ್ತವ್ಯ. ಇಂತಹ ಸಂದಿಗ್ಧ ಪರಿಸ್ಥಿತಿಯಲ್ಲಿ ನೀವೆಲ್ಲ ಸೂಕ್ತವಾದ ಸಲಹೆ ಸೂಚನೆಗಳನ್ನು ನೀಡಿ ಲಂಕೆಯನ್ನು ರಕ್ಷಿಸುವ ಪವಿತ್ರ ಕಾರ್ಯದಲ್ಲಿ ನಮ್ಮ ಕೈ ಜೋಡಿಸಬೇಕು. ಮಹಾವೀರರೇ, ಕೇವಲ ಒಬ್ಬ ವಾನರ ಹನುಮಂತ ಲಂಕೆಗೆ ನುಗ್ಗಿ ದಾಂಧಲೆ ನಡೆಸಿ ಹೋಗಿದ್ದಾನೆ. ನಮ್ಮ ಪ್ರಿಯ ಅಶೋಕವನವನ್ನು ಧ್ವಂಸಗೊಳಿಸಿದ್ದಾನೆ. ಹಲವಾರು ರಾಕ್ಷಸ ವೀರರನ್ನು ಕೊಂದು ಹಾಕಿದ್ದಾನೆ. ನಮ್ಮ ಭವ್ಯ ಭವನಗಳನ್ನು ಅಗ್ನಿಗೆ ಆಹುತಿ ನೀಡಿದ್ದಾನೆ. ಲಂಕೆಯಲ್ಲಿ ಅಲ್ಲೋಲ ಕಲ್ಲೋಲ ಉಂಟು ಮಾಡಿದ್ದಾನೆ. ಏಕಾಏಕಿ ಯಾರ ಕೈಗೂ ಸಿಗದೆ ತಪ್ಪಿಸಿಕೊಂಡು ಜೀವ ಸಹಿತ ಓಡಿ ಹೋಗಿದ್ದಾನೆ. ರಾವಣೇಶ್ವರ ಪ್ರಭು, ಆ ದುಷ್ಟ ವಾನರನ್ನು ಹುಡುಕಿ ಹಿಡಿದು ತಂದು ತಕ್ಕ ಶಿಕ್ಷೆ ನೀಡಬೇಕು. ಈಗ ಅದೇ ವಾನರ ರಾಮ ಮತ್ತು ಅವನ ಸೈನ್ಯದೊಂದಿಗೆ ಬಂದು ಸಮುದ್ರ ತೀರದಲ್ಲಿ ಬೀಡು ಬಿಟ್ಟಿರುವನಂತೆ. ಈಗ ಯಾವ ಕಾರ್ಯ ಮಾಡುವುದು ಉಚಿತ, ಯಾವುದು ಅನುಚಿತ ಎನ್ನುವುದನ್ನು ನೀವುಗಳೇ ತಿಳಿಸಬೇಕು. ಯಾವ ಕಾರ್ಯ ಮಾಡಿದರೆ ಲಂಕೆಗೆ ಮತ್ತು ಲಂಕಾ ಜನರಿಗೆ ಶ್ರೇಯಸ್ಸುಂಟಾಗುತ್ತದೆ ಎಂಬುದನ್ನು ನೀವುಗಳೇ ಯೋಚಿಸಿ ಹೇಳಿ. ಯಾವ ಕಾರ್ಯ ಮಾಡಿದರೆ ಲಂಕೆಗೆ ಮತ್ತು ಲಂಕಾ ಜನರಿಗೆ ಶ್ರೇಯಸ್ಸುಂಟಾಗುತ್ತದೆ ಎಂಬುದನ್ನು ನೀವುಗಳೇ ಯೋಚಿಸಿ ಹೇಳಿ. ಮಹಾಚತುರರಾದ ಮಂತ್ರಿಗಳೇ, ಅಪ್ಪಣೆ ಮಾಡಿ ಮಹಾಪ್ರಭು. ಯಾವುದೇ ರಾಜ ಮಂತ್ರಿಗಳ ಸಲಹೆಯಿಂದ ವಿಜಯಿಯಾಗುತ್ತಾನೆ. ಈಗ ಆ ನರನಾದ ರಾಮನ ವಿಷಯದಲ್ಲಿ ನಿಮ್ಮೆಲ್ಲರ ಮಂತ್ರಾಲೋಚನೆ ನನಗೆ ಅಮೂಲ್ಯವಾಗಿದೆ. ಮಹಾಪ್ರಭು, ನಾವು ಸರಿಯಾಗಿ ಆಲೋಚಿಸಿ ನಮ್ಮ ಅಭಿಪ್ರಾಯವನ್ನು ತಿಳಿಸುತ್ತೇವೆ. ನಿಮ್ಮ ಬುದ್ಧಿಶಕ್ತಿಯ ಬಗ್ಗೆ, ನಿಮ್ಮ ರಾಜನಿಷ್ಠೆಯ ಬಗ್ಗೆ, ನಿಮ್ಮ ಪರಾಕ್ರಮದ ಬಗ್ಗೆ ನನಗೆ ಅಪಾರವಾದ ವಿಶ್ವಾಸವಿದೆ. ನಿಮ್ಮ ಸಲಹೆಯಂತೆ ನಡೆಯುವುದು ನನ್ನ ಕರ್ತವ್ಯವೆಂದು ನಾನು ಭಾವಿಸುತ್ತೇನೆ. ನಾನು ನಿಮಗೆ ವಿಜಯ ದೊರೆಯಲು ಉಚಿತವಾದ ಸಲಹೆಯನ್ನು ನೀಡುತ್ತೇವೆ. ಆ ರಾಮನು ಒಂಟಿಯಾಗಿ ಬರುತ್ತಿಲ್ಲ. ಅವನ ಜೊತೆ ಮಹಾವೀರನಾದ ಅವನ ಸೋದರ ಲಕ್ಷ್ಮಣನಿದ್ದಾನೆ. ಮಹಾಬಲಶಾಲಿಗಳಾದ ಹನುಮಂತ, ಸುಗ್ರೀವ, ಅಂಗದ, ಜಾಂಬವಂತ ಮೊದಲಾದ ವಾನರ ವೀರರಿದ್ದಾರೆ. ಜೊತೆಗೆ ಅಪಾರ ಸಂಖ್ಯೆಯ ಕಪಿ ಸೈನ್ಯವೂ ಇದೆ. ವಾನರರೆಂದು ನಾವು ಅವರ ಶಕ್ತಿಯ ಬಗ್ಗೆ ಉದಾಸೀನ ತೋರುವಂತಿಲ್ಲ. ಅವರು ಹೇಗಾದರೂ ಮಾಡಿ ಸಮುದ್ರವನ್ನು ದಾಟಿ ಲಂಕೆಯ ಮೇಲೆ ದಾಳಿ ಮಾಡುವುದಂತೂ ಖಚಿತ. ಈ ಸಂದರ್ಭದಲ್ಲಿ ಪ್ರತಿಯಾಗಿ ಯಾವ ತಂತ್ರವನ್ನು ರೂಪಿಸಬೇಕು ಎಂದು ನಾವೆಲ್ಲ ಆಲೋಚಿಸಬೇಕಾಗಿದೆ. ನಾವು ಅದನ್ನು ಚರ್ಚಿಸುತ್ತಿದ್ದೇವೆ ಮಹಾಪ್ರಭು. ಮಹಾಪ್ರಭು, ನಮ್ಮಲ್ಲಿ ಪರಿಗ, ಶಕ್ತಿ, ಶೂಲ, ಹಲ ಮೊದಲಾದ ಆಯುಧಗಳಲ್ಲಿ ನಿಷ್ಣಾತರಾದ ಮಹಾ ಸೈನ್ಯವೇ ಇದೆ. ನೀವು ಚಿಂತಿಸಬೇಕಾಗಿಲ್ಲ ಪ್ರಭು. ಮಹಾಪ್ರಭು, ನಿಮ್ಮ ಶೌರ್ಯ ಪರಾಕ್ರಮಗಳು ಸಾಮಾನ್ಯವೇ. ನೀವು ಭೋಗವತಿ ಪಟ್ಟಣಕ್ಕೆ ಹೋಗಿ ಆ ನಾಗರಾಜನೊಡನೆ ಯುದ್ಧ ಮಾಡಿ ಅವನನ್ನು ಪರಾಜಯಗೊಳಿಸಿದ್ದೀರಿ. ಯಕ್ಷರಿಂದ ಕೂಡಿರುವ ಕೈಲಾಸ ಪರ್ವತ ವಾಸವಾಗಿರುವ ಕುಬೇರನನ್ನು ಸೋಲಿಸಿದ್ರಿ. ಸೋಲಿಸಿದ್ದು ಮಾತ್ರವಲ್ಲ ಮಹಾಪ್ರಭು, ಆ ಕುಬೇರನ ಪ್ರತಿಷ್ಠೆಯ ಪುಷ್ಪಕ ವಿಮಾನವನ್ನೇ ನಿಮ್ಮದಾಗಿಸಿಕೊಂಡರಲ್ಲವೇ? ನೀವು ರಾಕ್ಷಸರಿಗೆಲ್ಲ ಅಗ್ರೇಸರರು ಪ್ರಭು. ಅದಕ್ಕೆ ಅಲ್ಲವೇ ದಾನವರಾಜ ಮಯ ತಮ್ಮ ಮಗಳನ್ನು ನಿಮಗೆ ವಿವಾಹ ಮಾಡಿಕೊಟ್ಟಿದ್ದು.
ನಿಮ್ಮ ಸೋದರಿಯ ಪತಿಯಾದರೂ ನೀವು ದಾನವರಾಜ ಮಧುವಿನೊಡನೆ ಹೋರಾಡಿ ಜಯಿಸಿದ್ದೀರಿ. ರಸಾತಲಕ್ಕೆ ಮುತ್ತಿಗೆ ಹಾಕಿ ವಾಸುಕಿ, ತಕ್ಷಕ ಮೊದಲಾದ ರಾಗರಾಜರನ್ನು ಗೆದ್ದು ಅಲ್ಲಿ ತಮ್ಮ ಅಧಿಕಾರವನ್ನು ಸ್ಥಾಪಿಸಿದ್ದೀರಿ. ಪ್ರಭು, 1 ವರ್ಷ ಕಾಲ ನಿರಂತರವಾಗಿ ಹೋರಾಡಿ ಬಲಿಷ್ಠರು ತಪಸ್ಸಿನಿಂದ ವರಂ ಪಡೆದು ಕೊಪ್ಪಿದವರು ಆದ ಹಲವಾರು ದಾನವರನ್ನು ಕೊಕ್ಕು ಬರೆದು ನಿಮ್ಮ ಸಾಮರ್ಥ್ಯವನ್ನು ನಿರೂಪಿಸಿದಿರಿ ಮಹಾಪ್ರಭು. ಒಂದಲ್ಲ ಎರಡಲ್ಲ 100 ಸಾಹಸಗಳನ್ನು ಮಾಡಿ ವಿಜಯವನ್ನು ಸಾಧಿಸಿ ರಾಕ್ಷಸರ ಹಿರಿಮೆಯನ್ನು ಬೆಳೆಸಿದ ನಿಮ್ಮ ಪರಾಕ್ರಮದ ಮುಂದೆ ಯಾರು ತಾನೇ ನಿಲ್ಲಬಲ್ಲರು ಪ್ರಭು?